ಡೆಮಾಲಿಷ್ ಮಾಡ್ತೀನಿ. ಅವ್ರು ಬಾರ್ ಓಪನ್ ಮಾಡ್ತಾರೆ, ಆ ಬಿಲ್ಡಿಂಗ್ 3 ಅಂತ 5 ಅಂತಂದಿದೆ, ಆ ಬಿಲ್ಡಿಂಗ್ ಪುಡಿ ಪುಡಿ ಮಾಡ್ತೀನಿ. ಇದು ಪುಡಿ ಪುಡಿ ಮಾಡ್ತಿಲ್ಲ ಅಂತಂದ್ರೆ, ಬಾರ್ ಎತ್ತಿಲ್ಲ ಅಂದ್ರೆ ಇದೇ ರಸ್ತೆಯಲ್ಲಿ ನಾನು ಆತ್ಮಾಹುತಿ ಮಾಡ್ತೀನಿ. ಇಡೀ ಬಡಾವಣೆಯವರೆಲ್ಲ ಕೂಡ ಪಕ್ಷಾತೀತವಾಗಿ ಒಂದು ಬಾರ್ ತೆಗಿಬಾರ್ದು ಅಂತೇಳಿ ಹೋರಾಟವನ್ನು ಮಾಡ್ತಾಯಿದ್ರು. ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ನೋಡಪ್ಪ ಅಲ್ಲಿ ಜನಗಳ ವಿರುದ್ಧವಾಗಿ ನೀವು ಮಾಡೋಂಗಿಲ್ಲ, ನೀವು ಶಿಫ್ಟ್ ಮಾಡಿಕೊಡ್ರಿ, ನಾನು ಅಧಿಕಾರಿಗೆ ಲೆಟ್ರ್ ಕೊಡ್ತೀನಿ, ಶಿಫ್ಟಿಂಗ್ ಏನು ಮಾಡಬೇಕು ಈಗ ಯಾವುದೇ ಕಾರಣದಿಂದ ಮಾಡಬಾರ್ದು. ಯಾರು ಬಾರ್ ಮಾಡ್ತಾರೋ ಅವ್ರನ್ನ ಕರೆಸಿ ಮಾತಾಡಿ ಇಲ್ಲಿ ಯಾವುದೇ ಕಾರಣಕ್ಕೂ ಬಾರ್ ಮಾಡೋದು ಬೇಡ, ಬೇರೆ ಕಡೆ ನೀವು ಸ್ಥಳಾಂತರ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಸಮಜಾಯಿಸಿ ಹೇಳಿ ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಾವು ಶಾಸಕರ ಅಭಿನಂದನೆ ಹೇಳಲಿಕ್ಕೆ ಇಲ್ಲಿ ಬಂದಿದ್ದೀವಿ. ವಿಶ್ವನಾಥ್ ಅವ್ರ ಮನೆ ಮುಂದೆ ಬಾರ್ ಮಾಡಿದ್ರೆ ಬಿಡ್ತಾರೆ ಅಂತೇಳಿ ನನ್ನ ಸುದ್ದಿ ಆಗಬೇಕು. ನಾನು ಏನಾದರೂ ಬಾರ್ ಮಾಡಿರಿ ಅಂತ ಏನಾದರೂ ಲೆಟ್ರ್ ಕೊಟ್ಟಿದ್ದರೆ, ಇಲ್ಲ ಯಾರಿಗಾನ ಹೇಳಿದರೆ ನನ್ನ ಬಗ್ಗೆ ಮಾತಾಡಿ. ಇವತ್ತು ಇಲ್ಲದೇ ಇರೋ ಕ್ಷುಲ್ಲಕ ರಾಜಕಾರಣ ಮಾಡೋದು ಬೇಡ. ಪಾಪ ನೆನ್ನೆ ನಮ್ಮ ಮುಖಂಡರು ಒಬ್ಬರು ಸೂಸೈಡ್ ಬೇರೆ ಮಾಡ್ಕೊತೀನಿ ಅಂತಾರೆ, ಅದಕ್ಕೋಸ್ಕರ ಇವತ್ತು ನಿಲ್ಲಿಸ್ತಾ ಇರೋದು ನಾನು. ಸೂಸೈಡ್ ಮಾಡ್ಕೊಂಡೆ ಅಂತ ಒಬ್ಬ ಹಿರಿಯ ಮುಖಂಡರುಗಳು ಜೀವನೇ ಬಿಡ್ತೀವಿ, ಒಂದು ಬಾರ್ಗೋಸ್ಕರ ಜೀವ ಬಿಡ್ತೀವಿ ಅಂತೇಳಿ ಅಷ್ಟು ತೀವ್ರತರವಾದಂಥ ಒಂದು ತೀರ್ಮಾನ ತೊಗೊಂಡವಾಗ ನಾನು ಅದಕ್ಕೆ ತಗೊಂಡೆ. ತುಂಬ ಸಂತೋಷ. ಇದಕ್ಕೆ ಎಲ್ಲರೂ ಎಲ್ಲ ಆಲ್ ಪಾರ್ಟಿ ಎಲ್ಲ ನಮ್ಮ ಲೋಕಲ್ ಲೀಡರ್ಗಳಲ್ಲಿ ಸೇರಿ ಮಾಡಿದ್ದಕ್ಕೆ ಶಾಸಕರ ಗಮನಕ್ಕೆ ಹೋಗಿದ್ದು. ಆದ್ದರಿಂದ ಅದು ಶಾಸಕರು ಸೀರಿಯಸ್ ತಗೊಂಡು ನಮ್ಗೆ ಕ್ಯಾನ್ಸಲ್ ಮಾಡಿಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು. ಆ ಹೋರಾಟದಲ್ಲಿ ನಾವೆಲ್ಲ ಕೂಡ ಭಾಗಿಯಾಗಿದ್ದೀವಿ, ಊರಲ್ಲೆಲ್ಲ ಭಾಗಿಯಾಗಿದ್ದಾರೆ. ಇದಕ್ಕೊಂದು ಯಶಸ್ವಿ ಆಗಿದೆ. ಶಾಸಕರ ತುಂಬ ಧನ್ಯವಾದ ತಿಳಿಸ್. ಇವತ್ತು ಏನು ಚೌಡೇಶ್ವರಿ ವಾರ್ಡಲ್ಲಿ ಕಳೆದ ಒಂದು ವಾರಗಳಿಂದ ಅಲ್ಲೇನೊಂದು ಹೊಸ ಬಾರನ್ನು ಓಪನ್ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಸೃಷ್ಟಿಯಾಯಿತು. ಅದಕ್ಕೆ ವಿರುದ್ಧವಾಗಿ ಇಡೀ ಬಡಾವಣೆಯವರೆಲ್ಲ ಕೂಡ ಪಕ್ಷಾತೀತವಾಗಿ ಒಂದು ಬಾರ್ ತೆಗಿಬಾರ್ದು ಅಂತೇಳಿ ಹೋರಾಟವನ್ನು ಮಾಡ್ತಾಯಿದ್ರು. ಸೊ ನನಗೂ ಕೂಡ ನಮ್ಮ ಮುಖಂಡರೆಲ್ಲ ಕೂಡ ನಮ್ಮ ಮನೆ ಹತ್ರ ಬಂದಾಗ, ಅದಾದಮೇಲೆ ಈಗ ಒಂದು 3-4ರಿಂದ ಕೂಡ ಎಲ್ಲರೂ ಕೂಡ ಭಾಳ ಅಲ್ಲಿ ಬಾರು ಬರ್ತಾಯಿದೆ ಅಂತಕ್ಕಂಥ ಮಾತು ಕೂಡ ಕೇಳಿಬಂತು. ನನ್ನ ಹತ್ರ ಬಂದಾಗ ತಕ್ಷಣ ನಾನು ಆಯುಕ್ತರು ಕೂಡ ಫೋನ್ ಮಾಡಿ, ಸೊ ಈ ಜನ ವಿರೋಧ ಮಾಡಿದಾಗ ಅಲ್ಲಿ ಯಾವುದೇ ಕಾರಣದಿಂದ ಬಾರ್ ಆಗಲಿ ಇನ್ನೊಂದಾಗಲಿ ತೆರವು ಮಾಡಬಾರ್ದು ಅಂತೇಳಿ ಲೆಟ್ರನ್ನು ಕೊಟ್ಟೆ. ಮತ್ತು BBMP ಅಧಿಕಾರಿಗಳಿಗೆ ಹೇಳಿ ಆ ಬಿಲ್ಡಿಂಗು ಪ್ಲ್ಯಾನ್ ತೊಗೊಂಡವರೆಲ್ಲ ಚೆಕ್ ಮಾಡಿರಿ ಅಂತ ಹೇಳಿದ್ರು. ಅವ್ರು ಇಮಿಡಿಯೇಟ್ ಆವತ್ತೇ ಹೋಗಿ ನಾನು ಫೋನ್ ಮಾಡಿದ್ರು. 2 ಫ್ಲೋರು ಅದು ಪ್ಲ್ಯಾನಲ್ಲಿ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಮತ್ತು ಅವರಿಗೆ ನೋಟಿಸ್ ಕೊಡೋಕ್ಕೂ ಹೇಳಿದ್ದೀನಿ ನಾನು, ಯಾರು ಅವನು ಬಿಲ್ಡಿಂಗ್ ಓನರು ಅನಧಿಕೃತವಾಗಿ 2 ಫ್ಲೋರ್ ಏನು ಕಟ್ಕೊಂಡವ್ರೆ, ಉಳ್ಕೆಯಲ್ಲಿ ಪ್ಲ್ಯಾನ್ ತೊಗೊಂಡವನೇ ಅವನು. ಸೊ ಇದರ ಮಧ್ಯದಲ್ಲಿ ನನಗೆ ಗೊತ್ತಾಗಿದ್ದೇನು ಅಂತಂದರೆ, ಇಲ್ಲಿವರೆಗೂ ಆ ಬಡಾವಣೆಯಲ್ಲಿ ಭಾಳ ವರ್ಷಗಳಿಂದ ಯಾವುದೇ ವೈನ್ ಶಾಪ್ಗಳನ್ನಾಗಲಿ ಬಾರನ್ನಾಗಲಿ ತೆರೆಯೋಕ್ಕೆ ಬಿಟ್ಟಿಲ್ಲ ಅವರು. ಆವತ್ತಿಂದ ಒಂದು ಪದ್ಧತಿಯನ್ನು ಹಾಕ್ಕೊಂಡವ್ರೆ. ಯಾವುದಾದ್ರೂ ಒಂದು ಅಲ್ಲಿ ವೈನ್ ಶಾಪ್ ಇದ್ದಿದ್ರು ಕೂಡ ಅವ್ರಿಗೂ ಕೂಡ ಕೇಳುವಂಥ ಅಧಿಕಾರ ಇತ್ತು. ಆದರೂ ಅಲ್ಲಿ ಅಲಿತವಾಗಿ ಯಾವುದೇ ಕಾರಣದಿಂದ ಅಲ್ಲಿ ಬಿಡಬಾರ್ದು ಅಂತೇಳಿ ಹೇಳಿದಾಗ ಜನಗಳಿಗೆ ಒತ್ತಾಯಕ್ಕೆ ಎಲ್ಲರೂ ಕೂಡ ಮಣಿಬೇಕಾಗ್ತದೆ. ಅದಕ್ಕೆ ಕೂಡ ನಾನು ಕೂಡ ಯಾರು ಮಾಲೀಕರಿದ್ದರು, ಅವರೇನು ನನ್ನ ಕಾರ್ಯಕರ್ತರು ಅಂತಲ್ಲ, ಮುರಳಿ ನನ್ನ ಕಾರ್ಯಕರ್ತ, ಅವರ ಸಂಬಂಧಿಕರು ಅಲ್ಲಿ ಮಾಡಿರ್ತಕ್ಕಂಥದ್ದು. ಆದರೆ ಅದನ್ನು ಬಿಟ್ಟು ಏನು BJP ಮುಖಂಡರು ಇದು ಹೇಳ್ಕೊಂಡು ಇವತ್ತು ಇಡೀ ಕ್ಷೇತ್ರದಲ್ಲಿ ಹೈಯೆಸ್ಟ್ ಬಾರ್ಗಳಿರೋದು ಕಾಂಗ್ರೆಸ್ ಅವ್ರದ್ದು. ದಾಸನಪುರ ಹೋಬಳಿಯಲ್ಲಿ ಹೋದರೆ ಒಬ್ಬಂದೇ 25 ಬಾರ್ಗಳು. ನಾವೆಲ್ಲಿ ವಿರೋಧ ಮಾಡಿಲ್ಲ. ಜನ ಎಲ್ಲಿ ಬೇಡ ಅಂತ ಹೇಳ್ತಾರೆ ಅಲ್ಲಿ ವಿರೋಧ ಮಾಡ್ತೀವಿ ನಾವೆಲ್ಲ ಕೂಡ. ಈಗ ಯಲಹಂಕದಲ್ಲೂ 106 ಎಲ್ಲ ಬಾರ್ಗಳು ಮುಚ್ಚಿಸ್ಬೇಕಲ್ಲ, ಎಲ್ಲ ಕಡೆನೂ ಅವರೇ. ನಮ್ಮನ್ನು ನೋಡ್ರಿ, ಮೊದಲ ಥರ ಇಲ್ಲ. ಈಗ ಇವತ್ತು ಕಾಂಗ್ರೆಸ್ ಸರ್ಕಾರ ನಡೀತಾ ಇರೋದೇ ಬಾರ್ಗಳಿಂದ. ಇವರು ಹೋಗವ್ರೆ, ನೆನ್ನೆ ಮೊನ್ನೆ ಪ್ರಮುಖರ ಹತ್ರನೇ ಹೋಗವ್ರೆ. ಅವ್ರು ಹೇಳವ್ರೆ ನಡೆಯಲಿ ಮುಚ್ಚಕ್ಕಾಗಲ್ಲ ಅಂತ ಹೇಳವ್ರೆ. ಅದನ್ನು ಹೇಳ್ತಾ ಇಲ್ಲ ಇವರೆಲ್ಲ ಕೂಡ. ಇವತ್ತು BBMP ಕ್ಷೇತ್ರ ವಿಂಗಡಣೆ ಮಾಡ್ಕೊಳಕ್ಕೆ ಅವ್ರ ಕೈಲಾಗ್ತದೆ. ಆಮೇಲೆ ವಾರ್ಡ್ಗಳು ವಿಂಗಡಣೆ ಮಾಡ್ಕೊಳಕ್ಕೆ ಅವ್ರಿಗೆಲ್ಲ ನಾವೇ ಮಾಡಿದ್ದು ಅಂತ ಹೇಳ್ತಾರೆ. ಸರ್ಕಾರ ನಮ್ದೈತೆ ಮಾಡ್ತೀವಿ ಅಂತೇಳಿ 5 ನಿಮಿಷ ಅರ್ಧ ಗಂಟೆಯಲ್ಲಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರು ಯಾರೊಬ್ಬ ಪ್ರಮುಖರು. ಅಲ್ಲಿ ಹೋಗಿ ಸರ್ಕಾರ ಅವ್ರದ್ದೇ ಐತೆ, 5 ನಿಮಿಷದಲ್ಲಿ ಹೋಗ್ಬಿಟ್ಟು ಅಲ್ಲಿ ಕ್ಯಾನ್ಸಲ್ ಮಾಡು ಅಂತಾರೆ. ರದ್ದು ಮಾಡೋದು ಎಷ್ಟೈತೆ. ಆದರೆ ಈಗ ಅದನ್ನೆಲ್ಲ ಕೂಡ ಶಾಸಕರೇ ಕಾರಣ ಅಂತೇಳಿ ತಿರುಗಿಸೋ ಕ್ಷುಲ್ಲಕ ರಾಜಕಾರಣ ಮಾಡ್ತಾಯಿದ್ದೀರಿ. ಬಹುಶಃ BBMP ಎಲೆಕ್ಷನ್ ಇಲ್ಲಾಂದರೆ ಯಾರು ಬರ್ತಾಯಿಲ್ಲ, ಯಾರು ಹೋರಾಟ ಮಾಡ್ತಾಯಿಲ್ಲ. ಯಾರೋ ರಮೇಶೋ ಈಗ ನಮ್ಮ ಈಶ್ವರಪ್ಪ, ನಾರಾಯಣಪ್ಪ ಇವರು ಹೋರಾಟ ಮಾಡ್ತಾಯಿದ್ರು. ನೆನ್ನೆ ಅವ್ರು ಮಾತಾಡಿರೋದೇನು, ವಿಶ್ವನಾಥ್ ಅವ್ರ ಮನೆ ಮುಂದೆ ಬಾರ್ ಮಾಡಿದ್ರೆ ಬಿಡ್ತಾರೆ ಅಂತೇಳಿ ನನ್ನ ಸುದ್ದಿ ಆಗಬೇಕು. ನಾನು ಏನಾದರೂ ಬಾರ್ ಮಾಡಿರಿ ಅಂತ ಏನಾದರೂ ಲೆಟ್ರ್ ಕೊಟ್ಟಿದ್ದರೆ, ಇಲ್ಲ ಯಾರಿಗಾನ ಹೇಳಿದರೆ ನನ್ನ ಬಗ್ಗೆ ಮಾತಾಡಲಿ.
ಇವತ್ತು ಇಲ್ಲದೇ ಇರೋ ಕ್ಷುಲ್ಲಕ ರಾಜಕಾರಣ ಮಾಡೋದು ಬೇಡ. ಪಾಪ ನೆನ್ನೆ ನಮ್ಮ ಮುಖಂಡರು ಒಬ್ಬರು ಸೂಸೈಡ್ ಬೇರೆ ಮಾಡ್ಕೊತೀನಿ ಅಂತಾರೆ. ಅದಕ್ಕೋಸ್ಕರ ಇವತ್ತು ನಿಲ್ಲಿಸ್ತಾ ಇರೋದು ನಾನು. ಸೂಸೈಡ್ ಮಾಡ್ಕೊಂಡೆ ಅಂತ ಒಬ್ಬ ಹಿರಿಯ ಮುಖಂಡರುಗಳು ಜೀವನೇ ಬಿಡ್ತೀವಿ, ಒಂದು ಬಾರ್ಗೋಸ್ಕರ ಜೀವ ಬಿಡ್ತೀವಿ ಅಂತೇಳಿ ಅಷ್ಟು ತೀವ್ರತರವಾದಂಥ ಒಂದು ತೀರ್ಮಾನ ತೊಗೊಂಡವಾಗ ನಾನು ಅದಕ್ಕೆ ತಗೊಂಡೆ. ಅವ್ರನ್ನ ಯಾವುದೇ ಕಾರಣದಿಂದ ನಮ್ಗೆ ಯಲಹಂಕಕ್ಕೆ ಇನ್ನೂ ಅವ್ರ ಸೇವೆ ಬೇಕಾಗಿದೆ. ಮೋದಿಯವ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಬಾರ್ಗೂ ಮೋದಿಯವ್ರಿಗೆ ಏನು ಸಂಬಂಧ? ಸದ್ಯಕ್ಕೆ ಗ್ಯಾಸು ಪೆಟ್ರೋಲ್ ತಂದರೆ ಸಾಕಾಗೈತೆ ನಮಗೆ, ಅದನ್ನೆಲ್ಲ ಮಾತಾಡ್ತಾರೆ. ಇದು ರಾಜಕಾರಣ ಅನಿಸೋದಿಲ್ವ? ಅದರಲ್ಲೆಲ್ಲ ಕೂಡ ಅತ್ಯಂತ ಪ್ರಭಾವಿಗಳೇ ನೆನ್ನೆ ಎಲ್ಲ ಸೇರಿದರು. ಅಲ್ಲಿ ಹೋರಾಟ ಮಾಡಬೇಕಾದ್ರೆ ಎಲ್ಲ ಸೇರೋರು, ಎಲ್ಲ ಪಾರ್ಟಿಯವ್ರು ಮಾಡೋರು. ಅಲ್ಲಿ ಯಾವುದೋ ರಾಜಕೀಯ ಬರಬಾರ್ದು. ನಮ್ಮ ಉದ್ದೇಶ ಏನು, ಅಲ್ಲಿ ಬಾರ್ ತೆಗಿಬಾರ್ದು ಅಂತಕ್ಕಂಥದ್ದಿದೆ. ನಾನು ಕೂಡ ಬೆಂಬಲ ಇದೆ. ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ನೋಡಪ್ಪ ಅಲ್ಲಿ ಜನಗಳಿಗೆ ವಿರುದ್ಧವಾಗಿ ನೀವು ಮಾಡೋಂಗಿಲ್ಲ, ನೀವು ಶಿಫ್ಟ್ ಮಾಡಿಕೊಡ್ರಿ, ನಾನು ಅಧಿಕಾರಿಗೆ ಲೆಟ್ರ್ ಕೊಡ್ತೀನಿ, ಶಿಫ್ಟಿಂಗ್ ಏನು ಮಾಡಬೇಕು ಈಗ ಯಾವುದೇ ಕಾರಣದಿಂದ ಮಾಡಬಾಡ್ರಿ ಅಂತ ಹೇಳೋರು. ಅವ್ರಿಗೂ ನೀವೊಂದು ಬಾರ್ ತೊಗೊಬೇಕು ಅಂದರೆ ಮೊನ್ನೆ ಅಸೆಂಬ್ಲಿಯಲ್ಲಿ ಆಗೈತೆ, ಒಂದೊಂದು ಬಾರ್ಗೆ 1.25 ಕೋಟಿ ರೂಪಾಯಿ ಲಂಚ ತೊಗೊಂಡಿರೋದು. ಇದು ಫಿಕ್ಸ್, ಅದು ಯಾರ್ಯಾರಿಗೆ ಎಷ್ಟೆಷ್ಟು ಅಂತೇಳಿ. ಅಷ್ಟೇ ಕೊಟ್ಟು ತಗೊಂಡಿರ್ಬೋದೇನೋ ಗೊತ್ತಿಲ್ಲ ನನಗೆ. ನಷ್ಟ ಆಗ್ತಾಯಿದೆ. ಆದರೂ ಕೂಡ ಅವ್ರಿಗೆ ಹೇಳಿದೆ, ಎಷ್ಟೇ ನಷ್ಟ ಆದರೂ ಕೂಡ ಜನಗಳಿಗೆ ವಿರುದ್ಧವಾಗಿ ಹೋಗಂಗಿಲ್ಲ. ಒಂದು ಸರಿ ನನ್ನ ಹತ್ರ ಜನ ಬಂದಾದಮೇಲೆ ನಾನು ಅವ್ರ ಪರವಾಗಿ ನಿಂತ್ಕೊಳ್ತಕ್ಕಂಥದ್ದು. ಅದನ್ನು ಕೂಡ ಅವ್ರು ಒಪ್ಕೊಂಡಿದ್ದಾರೆ. ಅವರು ನಾವು ಬೇರೆ ಕಡೆ ಶಿಫ್ಟಿಂಗ್ ಮಾಡೋದಕ್ಕೆ ಜಾಗ ನಾವು ಹುಡುಕ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ಆ ಬಾರನ್ನೇನು ತೆಗಿಯೋದಿಲ್ಲ, ಅದನ್ನು ಕ್ಲೋಸ್ ಮಾಡೋವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ವಿ. ಅದು ನನ್ನ ಜವಾಬ್ದಾರಿ, ನಂದು. ಏನೋ ಬಾರನ್ನು ಮುಚ್ಚುವಂಥ ಜವಾಬ್ದಾರಿ ನಾವು ತೊಗೊಂಡಿದ್ವಿ ಅದನ್ನು. ಸೊ ಯಾರು ಕೂಡ ಅಲ್ಲಿ ಆತಂಕ ಪಡುವಂಥ ಕೆಲಸ ಮಾಡೋದು ಬೇಡ. ಆದರೂ ಈಗಲೂ ಕೂಡ ಅವ್ರ ಶಿಫ್ಟಿಂಗಿಗೆ ದಯವಿಟ್ಟು ಅಲ್ಲಿ ಯಾರು ಕಾಂಗ್ರೆಸ್ ಮುಖಂಡರೆಲ್ಲ ನೆನ್ನೆ ಭಾಳ ಜೋರಾಗಿ ಮಾತಾಡಿದರು, ಅವರೆಲ್ಲ ಕೂಡ ಹೋಗಿ ಅವ್ರಿಗೆ ಸ್ವಲ್ಪ ಸಹಾಯ ಮಾಡಲಿ. ಮತ್ತು ಇಡೀ ಇಲ್ಲ ಅಂದರೆ ತೀರ್ಮಾನ ತಗೊಂಡ್ರೆ ಯಲಹಂಕ ಕ್ಷೇತ್ರದಲ್ಲಿ ಒಂದು ಬಾರ್ ಮಾಡೋದು ಬೇಡ ಅಂದರೆ ನಾವೆಲ್ಲ ಸೇರ್ಕೋಣ. ನಂದೇನು ಅಭ್ಯಂತರ ಇಲ್ಲ. ನಾನು ಕುಡಿಯೋ ಅಭ್ಯಾಸವೂ ಇಲ್ಲ, ನಾನು ಬಾರ್ ಒಳಗಡೆ ಹೋಗೋನೂ ಅಲ್ಲ ನನ್ನ ಹತ್ಲ ಕಡೆ ಕೂಡ. ಆದರೆ ಜನಗಳ ಪರವಾಗಿ ನಾನು ನಿಂತ್ಕೊಬೇಕಲ್ವಾ? ಪಾಪ ಅವರು ಹಾಲು ಮಾರ್ತಾ ಇರ್ತಕ್ಕಂಥವ್ರು. ಸೊ ಇದ್ರ ಬಗ್ಗೆ ನಿಜ ಹೇಳಬೇಕಾಗ್ತದೆ. ಬೇನಾಮಿಯಲ್ಲಿ ಬಾರ್ ಮಾಡ್ಕೊಂಡು ಬದುಕುವಂಥ ದೈನ್ಯ ಸ್ಥಿತಿ ನನಗೇನಿಲ್ಲ. ಬಹುಶಃ ಅವ್ರಿಗೆ ಆ ಅನುಭವ ಆಗಿರ್ಬೋದೇನೋ. ಅವ್ರು ಬೇನಾಮಿಯಾಗಿ ಬೇರೆ ಬೇರೆ ಕಾಂಗ್ರೆಸ್ ಮುಖಂಡರ ಹೆಸರಲ್ಲಿ ಮಾತಾಡಿರ್ಬೋದು. ಮಾತಾಡಬೇಕಾದ್ರೆ ಸ್ವಲ್ಪ ನೇರವಾಗಿ ಮಾತಾಡಬೇಕು. ಯಾಕಂದರೆ ಅವರು ಕೂಡ ನನಗೆ ಗೌರವ ಇದೆ. ಒಂದು ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡೋಂಥವ್ರು. ಈಗ BBMP ಎಲೆಕ್ಷನ್ ಬಂತು ಅಂತ ಹೇಳ್ಬಿಟ್ಟು ನೀವು ಏನೇನೋ ಮಾಡೋದು, ಇವೆಲ್ಲ ಜನ ಯಾರು ಕಿವಿಗೆ ಹೂವು ಇಟ್ಕೊಂಡಿಲ್ಲ ಅದ್ರ ಕಡೆಗೆ. ನಿಮ್ಮ ಉದ್ದೇಶ ಏನೋ ಅಲ್ಲಿ ಬಾರ್ ತೆಗಿಬಾರ್ದು ಅಂತೇಳಿ ಅಷ್ಟಕ್ಕೆ ಸೀಮಿತವಾಗಿ ಮಾತಾಡಬೇಕೇ ಹೊರತು ಒಬ್ಬರು ಸೂಸೈಡ್ ಮಾಡ್ಕೊತೀನಿ ಅಂತಾರೆ. ಇನ್ನೊಬ್ರು ಮುರಳಿ, ಹೌದು ಮುರಳಿ ನನ್ನ ಮುಖಂಡ, ಅವನೇನು ವ್ಯವಹಾರ ಮಾಡಬಾರ್ದು ಅಂತೇನಿಲ್ವಲ್ಲ. ಜನಕ್ಕೆ ವಿರುದ್ಧವಾಗಿ ಮಾಡುವಂತ ನಾನೇನು ಹೇಳಿಲ್ಲ. ಮತ್ತು ನನ್ನ ಹತ್ರ ಬಾರ್ ಮಾಡ್ರಿ ಅಂತ ನನ್ನ ಹತ್ರ ಯಾರು ಬರೋದು ಇಲ್ಲ, ಬೈತೀನಿ ಅಂತೇಳಿ. ಮಾಡಿದ್ದಾದ್ಮೇಲೆ ನನಗೆ ವಿಚಾರ ಗೊತ್ತಾದ್ಮೇಲೆ ನಾನು ಸ್ಪಂದಿಸಿದ್ದೀನಿ, ಲೆಟ್ರ್ ಕೊಟ್ಟಿದ್ದೀನಿ. ಇವ್ರು ಯಾವುದನ್ನು ಲೆಟ್ರ್ ಕೊಟ್ಟು ಹೋಗಿ ಮಾತಾಡೋರು ಮುಖ್ಯಮಂತ್ರಿ ಹತ್ರ. ಭಾಳ ಪ್ರಭಾವಿಗಳಲ್ಲ. ಇಡೀ ಯಲಹಂಕ ಕ್ಷೇತ್ರದ ವಾರ್ಡ್ಗಳನ್ನು ಚೇಂಜ್ ಮಾಡಿದಾಗ ಯಾರು ಹೋರಾಟ ಮಾಡಿದವರು? ಯಾರು? ನಾವು ಮಾಡಿದ್ದು. ವಾರ್ಡ್ ನಂಬರ್ 2ಗೆ ಫಸ್ಟ್ ಹೆಸರಿಟ್ಟಿದ್ದು ಏನಂತ ಇಟ್ಟು ರಾಜ ಕೆಂಪೇಗೌಡ ಇಟ್ಬಿಟ್ಟಿದ್ರಿ, ಚೌಡೇಶ್ವರ. ಈಗ ಇದಕ್ಕಿದ್ದಂಗೆ ಎಲ್ಲಿ ಪ್ರೀತಿ ಬಂದ್ಬಿಡ್ತು ನಿಮಗೆ? ಯಲಹಂಕ ವಲಯ ಅಂತ ಇದು ಬ್ಯಾಟರಾಯನಪುರ ವಲಯ ಮಾಡ್ದಂಗೆ ಹೋರಾಟ ಮಾಡಿದವ್ರು ನಾವು. ಯಾರ್ಯಾರು ಇವ್ರು ಇಷ್ಟೆಲ್ಲ ಮಾತಾಡೋಲ್ಲ, ಯಾರು ಬಂದು ಹೋರಾಟ ಮಾಡಿದ್ರಿ? ಯಲಹಂಕ ವಲಯ ಚೇಂಜ್ ಮಾಡ್ಕೊಂಬಂದೆ ನಾನು. ಯಲಹಂಕದ ಬಗ್ಗೆ ಗೌರವ ಐತೆ. ಬಸ್ ಸ್ಟ್ಯಾಂಡ್ಗೆ ನಾನು ಕೆಂಪೇಗೌಡರ ಹೆಸರನ್ನು ಇಡಬೇಕು ಅಂತ ಬೇರೆ ಹೆಸರಿಟ್ಟಾಗ ಒಬ್ಬರು ತುಟಿಕ್ ಅಂದಿಲ್ಲ ಅದ್ರ ಕಡೆಗೆ. ನಾನು ಸುಮ್ಮನೆ ಅದೇ ಬಸಲಿಂಗಪ್ಪವ್ರು ನಮ್ಮ ಹಿರಿಯರು ಇರಲಿ ಬಿಡ್ರಿ ಅವ್ರದ್ದು ಅಂತೇಳಿ. ಈ ಥರ ಯಾವುದನ್ನ ಒಳ್ಳೆಯ ಕೆಲಸಕ್ಕೆ ಹೋರಾಟ ಮಾಡಿದಾಗಿ ಯಾರೂ ನಮ್ಮ ಹೆಸರು ಹೇಳಲ್ಲ. ಈಗ ಅವರು ಅದನ್ನು ಮಾಡೋವಂಥ ಕೆಲಸ ಮಾಡ್ತಾರೆ. 100% ಅದೇ. ಇವತ್ತು ಯಾರು ನಮ್ಮವ್ರು ಬಂದವ್ರೆ, ನಾವ್ಯಾರು GBA ಗಿಮಿಕ್ಕೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ವಾಸ್ತವಿಕವಾಗಿ ಅಲ್ಲಿ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಅಲ್ಲಿ ಬಾರ್ ಮಾಡಬಾರ್ದು ಅಂತಕ್ಕಂಥದ್ದು ಬಂದಿರತಕ್ಕಂಥವ್ರು. ನೆನ್ನೆ 3 ಜನ ಆಕಾಂಕ್ಷಿಗಳಲ್ಲಿ ನಿಂತಿದ್ರು, ಗೊತ್ತಲ್ಲೇನಪ್ಪ? ಸನ್ಮಾನ್ಯ ರವಿ ಅವರು, ಸನ್ಮಾನ್ಯ ಅಶ್ವಥ್ ಅವರು, ಸನ್ಮಾನ್ಯ ಶ್ರೀಮತಿ ಪದ್ಮಾ ಇದಿಯವರು. ಇದಕ್ಕಿದ್ದಂಗೆ ಈಗ ಹೋರಾಟ ಮಾಡ್ತಿರಲ್ಲ. 5 ವರ್ಷ BBMP ಇಲ್ದಾಗ ಎಲ್ಲಿದ್ರಿ ನೀವು? ಯಾರು ಕೂಡ ಎಲ್ಲೂ ಕಾಣಿಸ್ಲೇ ಇಲ್ವಲ್ಲ ಅತ್ಲ ಕಡೆಗೆ. ಮತ್ತು ಈ YN ಅಶ್ವಥ್ ಅವರು ಮೋದಿಯವ್ರ ಬಗ್ಗೆ ಮಾತಾಡೋದು ನೋಡಿದ್ರೆ ಎಲ್ಲಿ ಪಾರ್ಟಿ ಬದಲಾಯಿಸ್ತಾರೋ ಅಂತ ಗೊತ್ತಿಲ್ಲ ನಮಗೆ. ಯಾವ ಪಾರ್ಟಿಯಿಂದ ಅವ್ರು ಕ್ಯಾಂಡಿಡೇಟು ಅಂತಲೂ ಗೊತ್ತಿಲ್ಲ. ಯಾರು ಸರ್? ನಮಗೆ ಸರ್ ನಮ್ಮಲ್ಲೇ ತುಳುಕ್ತಾ ಐತೆ ಸರ್, ಅಡುಗೆ ವಾಲಾಡ್ತಾ ಐತೆ ನಮ್ಮಲ್ಲೇ. ಅವ್ರು ಆವತ್ತಿಂದ ಅಲ್ಲ, ಅವರೇ ಎಲೆಕ್ಷನ್ಗೋಸ್ಕರ ಬರ್ತೀವಿ ಅಂದರೆ ನಾವು ತಗೊಳಲ್ಲ. ಪಾರ್ಟಿಗೆ ಬಂದರೆ ತೊಗೊತೀವಿ, ಬಟ್ ಟಿಕೆಟ್ ಕೊಡೋದು ನಾವು ಕೊಡಲ್ಲ. ಯಲಹಂಕ ಕಾಮಾಕ್ಷಮ್ಮ ಲೇಔಟು ವಾರ್ಡು 3ರ ಚೌಡೇಶ್ವರಿ ವಾರ್ಡ್ನಲ್ಲಿ ಬಾರನ್ನು ತೆರೆಯಲು ಹೊರಟಿದ್ರು. ಬಾರ್ ಮಾಡಲು ಯಾರೋ ಕೆಲವರು ಮಾಡ್ತಾಯಿದ್ರು. ಅದರ ಬಗ್ಗೆ ನಾವು ಅದನ್ನು ನಿಲ್ಲಿಸಬೇಕು ಅಂತ ನಾವು ಧರಣಿಗಳನ್ನ ಕೆಲವೊಂದು ಪ್ರೊಟೆಸ್ಟ್ ಮಾಡಿದ್ವು. ಅದರ ಮುಖಾಂತರ ನಾವು ಶಾಸಕರ ಗಮನಕ್ಕೆ ತರಬೇಕು ಅಂತ ನಾವು ಎಲ್ಲ ಮುಖಂಡರು ಸೇರಿ, ಊರಿನ ಎಲ್ಲ ಪ್ರಮುಖ ಮುಖಂಡರು ಎಲ್ಲ ಸೇರಿ ಶಾಸಕರ ಗಮನಕ್ಕೆ ತಂದು ಅಲ್ಲಿ ಹೋಗಿ ಕೇಳ್ಕೊಂಡು, ಅಣ್ಣ ಈ ಥರ ಆಗ್ತಾ ಇರೋದು ನಮ್ಮ ಏರಿಯಾದಲ್ಲಿ 45-50 ವರ್ಷದಿಂದ ಯಾವತ್ತೂ ಬಾರ್ ಮಾಡಿಲ್ಲ, ಈಗ ಮಾಡೋಕ್ಕೆ ಯಾರೋ ಬಂದಿದ್ದಾರೆ, ತಮ್ಮ ಗಮನಕ್ಕೆ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ, ನಮಗೆ ದಯವಿಟ್ಟು ಅದನ್ನು ತೆರವು ಮಾಡಿಸ್ಬೇಕು, ಇಲ್ಲಿ ಬಾರ್ ಮಾಡೋಕ್ಕೆ ನಾವು ಬಿಡಲ್ಲ, ನೀವೇ ಅದನ್ನು ಮಾಡಿಸ್ಬೇಕು, ತೆರವು ಮಾಡಿಸ್ಬೇಕು ಅಂತ ಇಟ್ಕು. ಅವರು ಇಮ್ಮಿಡಿಯೇಟ್ ಸ್ಪಂದನೆ ಕೊಟ್ಟು ನಮಗೆ ನಮ್ಮ ಮಾತಿಗೆ ಬೆಲೆ ಕೊಟ್ಟು
ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಶಾಸಕರಿಗೆ ಮತ್ತು ಅವರು ಸಚಿವರಿಗೆ ಎಲ್ಲರಿಗೂ ಗಮನ ಕೊಟ್ಟು ಇದನ್ನು ಕ್ಯಾನ್ಸಲ್ ಮಾಡಿಸೋ ಜವಾಬ್ದಾರಿ ನಂದು ಅಂತ ಅವತ್ತು ಹೇಳಿದ್ರು. ನಿನ್ನೆನೂ ನಾನು ಅದನ್ನೇ ಹೇಳಿದ್ದೀನಿ, ನಮ್ಮ ಶಾಸಕರು ಇದನ್ನು ಕ್ಯಾನ್ಸಲ್ ಮಾಡಿಸ್ತಾರೆ, ನಮಗದು ಗೊತ್ತಿರೋ ವಿಷಯನೇ. ಇವರು ಸುಮಾರು ಜನ ಏನೋ ನಾವು CM ಹತ್ರ ಹೋಗ್ತೀವಿ, DCM ಹತ್ರ ಹೋಗ್ತೀವಿ, ಮಾಡಿಸ್ಕೊಂಬರ್ತೀನಿ ಅಂದರು. ಅದಲ್ಲ, ಅದೇನು ನಡೆಯೋದ್ರು ನಮ್ಮ ಶಾಸಕರು ಮಾಡಿದ್ರೇ ಇಲ್ಲೇ ಆಗೋದು ಅಂತ ನಮಗೂ ಗೊತ್ತಿತ್ತು. ಅವ್ರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದರು, ರಮೇಶ್ ಅವ್ರಿಗೂ ಹೇಳಿದರು, ನಮ್ಮ ಎಲ್ರಿಗೂ ಹೇಳಿದರು. ಅದು ನೆನ್ನೆ ಸಾಯಂಕಾಲ ಅದು ಯಾರು ಬಾರ್ ಮಾಡ್ತಾರೋ ಅವ್ರನ್ನ ಕರೆಸಿ ಮಾತಾಡಿ ಇಲ್ಲಿ ಯಾವುದೇ ಕಾರಣಕ್ಕೂ ಬಾರ್ ಮಾಡೋದು ಬೇಡ, ಬೇರೆ ಕಡೆ ನೀವು ಸ್ಥಳಾಂತರ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಸಮಜಾಯಿಷಿ ಹೇಳಿ ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಾವು ಶಾಸಕರ ಅಭಿನಂದನೆ ಹೇಳಲಿಕ್ಕೆ ಇಲ್ಲಿ ಬಂದಿದ್ದೀವಿ. ತುಂಬ ಸಂತೋಷ. ಇದಕ್ಕೆ ಎಲ್ಲರೂ ಎಲ್ಲ ಆಲ್ ಪಾರ್ಟಿ ಎಲ್ಲರೂ ನಮ್ಮ ಲೋಕಲ್ ಲೀಡ್ರುಗಳಲ್ಲಿ ಸೇರಿ ಮಾಡಿದ್ದಕ್ಕೆ ಶಾಸಕರ ಗಮನಕ್ಕೆ ಹೋಗಿದ್ದು. ಆದ್ದರಿಂದ ಅದು ಶಾಸಕರು ಸೀರಿಯಸ್ ತಗೊಂಡು ನಮ್ಗೆ ಕ್ಯಾನ್ಸಲ್ ಮಾಡಿಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು ಶಾಸಕರು. ಧನ್ಯವಾದಗಳು. ಈ ಹೋರಾಟಕ್ಕೆ ಸಹಕಾರ ಕೊಟ್ಟಂತ ಜನಕ್ಕೆ ಏನು ಹೇಳಿ? ಅವ್ರಿಗಿನ್ನ ತುಂಬ ಅದಕ್ಕಿಂತ ಡಬಲ್ ಧನ್ಯವಾದಗಳು. ಡಬಲ್ ಧನ್ಯವಾದ. ಅವರಿಂದನೇ ತಾನೆ, ಅವರಿಲ್ಲ ಅಂದರೆ ನಾವೆಲ್ಲಿ ಮಾಡೋಕ್ಕಾಗುತ್ತೆ. ಎಲ್ಲರೂ, ಎಲ್ಲ ನನ್ನ ಸ್ನೇಹಿತರಿಗೂ, ಎಲ್ಲ ಮುಖಂಡರಿಗೂ, ಎಲ್ಲರಿಗೂ ಧನ್ಯವಾದಗಳು. ಸ್ಟಾರ್ಟಿಂಗಲ್ಲಿ ಆ ಪಕ್ಕದಲ್ಲಿ ಮನೆ ಕಟ್ಟೋವಾಗಲೇ ಅಲ್ಲೇನೋ ಒಂದು PG ಬಿಲ್ಡಿಂಗ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಮಗೆ ನಮ್ಮ ಸೂರ್ಯನ ಮತ್ತು BS ಮಂಜಣ್ಣ ಇವರು ಈ ಕಡೆ ಪಕ್ಕದಲ್ಲಿ ಬಂದು ಬಗಲ್ ಭಾಗದಲ್ಲಿ ಇವರು, ಎಡ ಭಾಗದಲ್ಲಿ ಇವರು ಇರೋದು ಆ ಬಿಲ್ಡಿಂಗ್ಗೆ ಆವತ್ತೇ ತಿಳಿಸಿದ್ರು. ಬಟ್ ನಾವು PG ಮಾಡ್ಕೊತ ಆದರೂ ಇಷ್ಟು ದೊಡ್ಡ ಬಿಲ್ಡಿಂಗ್ ಪರ್ಮಿಷನ್ ಯಾರು ಕೊಟ್ಟರು ಅಂತಂದಾಗ ಅವ್ರ ಸ್ನೇಹಿತರೆ ಅವ್ರ ಜೊತೆ ಓಡಾಡೋರೆ ಅವರೇ ಕೊಟ್ಟಿರೋದು ಅಷ್ಟು ದೊಡ್ಡ ಬಿಲ್ಡಿಂಗ್ ಪರ್ಮಿಷನ್. ಸ್ಟಾರ್ಟಿಂಗಲ್ಲಿ BS ಮಂಜಣ್ಣ, ಸೂರ್ಯಣ್ಣ ನಾವೆಲ್ಲ ಕೂಡ ಅಲ್ಲಿ ಸ್ಥಳದಲ್ಲಿ ಯಾರ್ಯಾರು ಇದ್ದಾರೋ ಸುತ್ತಮುತ್ತಲು ಒಂದು 15 ಜನ ಶಾಸಕರ ಹತ್ರ ಹೋಗಿದ್ರಿ. ಶಾಸಕರ ಹತ್ರ ಹೋಗಿ ಶಾಸಕರು ತಿಳಿಸಿದ್ದೀರಿ, ಅಣ್ಣ ಈ ಥರ ಏನೋ ಬಾರ್ ಮಾಡೋಕ್ಕೆ ಕೊಟ್ಟಿದ್ದಾರೆ, ಹಂಗಾಗಿ ನಾವು ಈ ಪಕ್ಕ ಸುತ್ತಮುತ್ತಲಿರೋರೆಲ್ಲರೂ ಕೂಡ ಅಬ್ಜೆಕ್ಷನ್ ಮಾಡ್ತಿದ್ದಾರೆ. ಪಕ್ಕದಲ್ಲೆಲ್ಲ ಸ್ಕೂಲ್ ಇದೆ, ರೈಲ್ವೆ ಸ್ಟೇಷನ್ ಹತ್ರದಲ್ಲಿದೆ. ಈ ಥರ ಶಾಸಕರು ಗಮನಕ್ಕೆ ತಂದಾಗ ಶಾಸಕರು ನಮಗೆ ಹೇಳಿದ್ರು, ನೀವು ಅಬಕಾರಿ ಇಲಾಖೆಗೆ ಹೋಗಿ ಒಂದು ಮನವಿ ಪತ್ರ ಕೊಟ್ಟರೆ ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರು. ಇಲ್ಲೇ ಇದ್ದಾರೆ ಇಬ್ಬರು ಸಾಕ್ಷಿ ಇವರೇ. ಅಲ್ಲಿ ಬಾರ್ ಓಪನ್ ಆಗ್ತದೆ ಅಂತ ಇಮಿಡಿಯೇಟ್ಲಿ ಗೊತ್ತಾಗಿದ ತಕ್ಷಣ ನಮ್ಮ ಊರಿನ ಯಾರು AS ರಾಜನ ಇರ್ಬೋದು, ಶ್ರೀನಿವಾಸನ ಇರ್ಬೋದು, ಈಶ್ವರಪ್ಪನ ಇರ್ಬೋದು, ಮತ್ತು ಇವರೆಲ್ಲ ಸುತ್ತಮುತ್ತಲಿರೋರೆಲ್ಲರೂ ಮುಖಂಡರು ಕೂಡ ನಾವೆಲ್ಲ ಸೇರಿಕೊಂಡು ಅಲ್ಲಿಗೆ ಹೋಗಿ ಇಲ್ಲಿ ಇದನ್ನು ನಿಷೇಧ ಮಾಡಬೇಕು, ಇಲ್ಲಿ ಬಾರ್ ಆಗಬಾರ್ದು ಅಂತ ಅಂದ್ಬಿಟ್ಟು ನಾವೆಲ್ಲ ಕೂಡ ಸ್ಟಾರ್ಟಿಂಗಿಂದ ನಾವೇ ಅದಕ್ಕೆ ಹೋರಾಟ ಮಾಡಿದ್ದು. ಅದಾದ ನಂತರ ಪಕ್ಷಾತೀತವಾಗಿ ಎಲ್ಲರೂ ಬಂದರು. ಅದಾದ ನಾವು ಕೂಡ ಶಾಸಕರ ಹತ್ರ ಹೋಗಿ ಮತ್ತೆ 2ನೇ ಬಾರಿ ಇದು ಆದಷ್ಟು ಬೇಗ ಇದು ಮಾಡ್ತಿದ್ದಾರೆ, ನೀವು ಒಂದು ಸತಿ ಅಧಿಕಾರ ಹತ್ರ ಮಾತಾಡಿ ಅಂದಾಗ ಎಲ್ಲರೂ ಊರಿನ ಮುಖಂಡರಿಂದ ಹಿಡಿದು ಪಕ್ಷಾತೀತವಾಗಿ ಎಲ್ಲರೂ ಹೋದ್ವಿ. ಹೋದ ನಂತರ ಶಾಸಕರು ಕೂಡ ಅಧಿಕಾರಿಗಳ ಜೊತೆ ಮಾತಾಡಿದ್ದಾರೆ. ಮತ್ತು ಅದೇನು ಬೇಕೋ ಅಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ನಾವು ಬಾರ್ ಮಾಡೋಕ್ಕೆ ಬಿಡೋದಿಲ್ಲ, ನಿಮ್ಮ ಸಾಯವಾಗಿ ನಿಂತೀವಿ ಅಂತಂದರು. ಅಲ್ಲಿ BJP ಮುಖಂಡರು ಇದನ್ನು ಮಾಡ್ತಾಯಿದ್ದಾರೆ ಅಂತ ಬೆಳಕಿಗೆ ಬಂದಿದ್ದು ಯಾವಾಗ ಅಂದರೆ ಆಗ ಕೊನೆ ಪಕ್ಷ 3 ದಿವಸ ಇದೆ, ಅದು ಯಾರಿಗೂ ಗೊತ್ತಿಲ್ಲ. ಆದರೂ ಕೂಡ ಇವತ್ತು ಕೂಡ BJP ಮುಖಂಡ ಹಿಂದೆ ಇದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ಮತ್ತು ಅವರು ಅದನ್ನು ಬೇಕಂತ ಹೈಲೈಟ್ ಮಾಡ್ತಿದ್ದಾರೆ. ಅವ್ರ ಬೆಲೆ ಬೇಯಿಸ್ಕೊಳ್ಳೋದಕ್ಕೆ, ಕಾಂಗ್ರೆಸ್ ಅವರು ಬೆಲೆ ಬೇಯಿಸ್ಕೊಳ್ಳೋದಕ್ಕೆ ಅವ್ರನ್ನ ಮುಂದೆ ತಂದು ಇಡ್ತಾ ಇದ್ದಾರೆ. ನಾನು ಹೇಳಿದ್ದೀನಿ, ಅಗ್ರಿಮೆಂಟ್ ಪೇಪರಲ್ಲಿ ಯಾರು ಹೆಸರು ಅದು ತೊಗೊಂಬನ್ನಿ. ಅವ್ರು ಯಾರು ಬಿಲ್ಡಿಂಗ್ ಓನರ್ ಕೊಟ್ಟಿದ್ದಾರಲ್ಲ ಅವ್ರು ನಿಜವಾಗ್ಲೂ ಅವ್ರು ಏನೋ ಫೋಟೋ ತೋರಿಸಿದಾರಂತೆ, ಭಾವಚಿತ್ರ ತೋರಿಸಿದ್ದಾರೆ ಅಂತಂದರು. ಈಗ ಕ್ಷೇತ್ರದಲ್ಲಿ ಇಡೀ ಕ್ಷೇತ್ರನೇ ಅಲ್ಲ, ನೀವು ಬೇರೆ ಕ್ಷೇತ್ರದವ್ರು ಕೂಡ MLA ಅವರಿಗೆ ಅಭಿಮಾನಿಗಳಿದ್ದಾರೆ, ಎಲ್ಲರೂ ಕೂಡ ಫೋಟೋ ಇಡ್ಸ್ಕೊತಾರೆ, ಎಲ್ಲರೂ ಕೂಡ ಕಾರ್ಯಕರ್ತಿದ್ದಾರೆ. ಫೋಟೋ ತೋರಿಸಿದ ತಕ್ಷಣ ಇವರೇ ಸಪೋರ್ಟ್ ಮಾಡ್ತಾರೆ ಅಂತ ನಂಬಿ ಅವ್ರು ಹೆಂಗೆ ಕೊಟ್ಬಿಟ್ರು. ಅವತ್ತು ದಿವಸ ಆಯಪ್ಪನಿಗೆ ಗೊತ್ತಿಲ್ವಾ? ಆಯಪ್ಪ ಊರಲ್ಲಿ ಇರೋ ಎಲ್ಲರೂ ದೊಡ್ಡವ್ರು ಗೊತ್ತು. ನೀನು ಬಾರ್ ರೆಸ್ಟೋರೆಂಟ್ ಮಾಡೋವಾಗ ನೀನು ದೊಡ್ಡವ್ರ ಹತ್ರ ಒಂದು ಸತಿ ಮಾತಾಡಬೇಕು. ಅಲ್ಲಿ ಮಾಜಿ ಕಾರ್ಪೊರೇಟರ್ ನಿಮ್ಮ ಮನೆ ಮುಂದೆ ತಾನೇ ಇರೋದು, ಅವ್ರ ಸಂಬಂಧಿಕರು ಆವತ್ತಿನ ನಿಮ್ಮ ಜೊತೆಲಿದ್ದಾರೆ. ಯಾಕೆ ಬಿಲ್ಡಿಂಗ್ ಕಟ್ಟೋವಾಗ ಅಷ್ಟು ದಿನಗಳು ನಿನ್ನ ಜೊತೇಲಿ ಇದ್ದಾಗ ಯಾಕೆ ಇದು ಬಾರ್ ರೆಸ್ಟೋರೆಂಟ್ ಮಾಡ್ತಾ ಇರುವಾಗ ಅವ್ರ ಊರು ದೊಡ್ಡವ್ರ ಹತ್ರ ಹೋಗಿ ನೀನು ಮಾತಾಡಿಬಿಟ್ಟು ಮಾಡ್ಬೋದಾ ಊರು ಮಧ್ಯದಲ್ಲಿ ಅಂತ ನೀನು ಕೇಳ್ಬೇಕು ತಾನೆ, ನಿಲ್ಲಿಸ್ಬೋದಾಯ್ತಾನೆ. ಯಾಕೆ ಬಿಲ್ಡಿಂಗ್ ಓನರ್ ಅವತ್ತಿನ ದಿವಸ ಹೇಳಿಲ್ಲ? ಇವ್ರು ಹೋಗಿ ಕೇಳಿದ ಮೇಲೆ ನೀನು ಹೇಳ್ತಿದ್ದೀಯಲ್ಲ ಏನಂತ, ಅವ್ರು ಬಂದರು, ಫೋಟೋ ತೋರಿಸಿದ್ರು, ಇದ್ರ ಹಿಂದೆಗಡೆ ಯಾರೋ ಇದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ, ಯಾಕೆ ಅದ್ರ ಮೊದಲು ನಿನಗೆ ಗೊತ್ತಿಲ್ವಾ ಯಾರಿದ್ದಾರೆ ಏನು ಅಂತ? ಯಾಕೆ ಊರು ದೊಡ್ಡವ್ರು ಯಾವ ಕಾಣಲಿಲ್ಲ ನಿನ್ನ ಕಣ್ಣಿಗೆ? ಈಗ ಬಂದುಬಿಟ್ಟು ಅವ್ರು ಯಾರೋ ಬಂದಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ, ಅದನ್ನೇ ಹೇಳ್ತಿರೋದು. ನಾವು ಪಕ್ಷಾತೀತವಾಗಿ ಬಂದಿದ್ದೀವಿ, ಅಲ್ಲೇ ಕೊನೆ ಪಕ್ಷದಲ್ಲಿ ರಾಜಕೀಯ ಮಾಡಿದ್ರು, ತಪ್ಪಿದು. ಯಾಕಂತಂದರೆ ಅದು ನೀವು ಊರು ಜನರೆಲ್ಲ ಸೇರಿಕೊಂಡು ಇದಕ್ಕೆ ಬೆಂಬಲ ಕೊಟ್ಟು ಅದ್ರ ಪರವಾಗಿ ನಿಂತ್ಕೊಂಡಿರೋದು. ನೀವು ಕೊನೆ ಪಕ್ಷದಲ್ಲಿ ಬಂದು BJP ಯಾರು ಮುಖಂಡರಿದ್ದಾರೆ ಅಂದ್ಬಿಟ್ಟು ಅದನ್ನು ಜೋರಾಗಿ ಮಾಡೋದು ತಪ್ಪು. ಶಾಸಕರು ಅದಕ್ಕೆಲ್ಲ ಯಾವತ್ತೂ ಬೆಂಬಲ ಕೊಡೋರಲ್ಲ. ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಹೌದು, ಅದು ತುಂಬ ಸಂತೋಷ ಆಯ್ತು ಸರ್. ಯಾಕಂತಂದರೆ ಈ ಆದಮೇಲೆ ಕ್ರೆಡಿಟ್ ತೊಗೊಳ್ಳೋರು ಸುಮಾರು ಜನ ಇರ್ತಾರೆ, ಬಟ್ ಅದ್ರ ಹಿಂದೆ ಸಖತ್ ಪ್ರಯತ್ನ ಮಾಡಿರ್ತಾರೆ. ಅವರು ಯಾರು ಕಣ್ಗೂ ಕಾಣಿಸಲ್ಲ ನೋಡಿ ಇಂಥವ್ರು.
ನೋಡಿ ಇವರು ಪಾಪ ಎಲ್ಲೂ ಕಾಣಿಸೋದಿಲ್ಲ ಇವರು, ಯಾಕಂದ್ರೆ ಇವ್ರು ಸ್ಟಾರ್ಟಿಂಗ್ ಓಡಾಡ್ತಾ ಇರೋದು ಇವರು, ಯಾಕಂದ್ರೆ ಇವ್ರ ಮನೆ ಪಕ್ಕದಲ್ಲಿ ಇವ್ರಿಗೆ ಸಮಸ್ಯೆ ಆಗೋದು, ಇವ್ರಿಗೆ ಜಾಸ್ತಿ ಆಗೋದು. ನಮ್ಗೆಲ್ಲರೂ ಊರವ್ರಿಗೆ ಆಗ್ತದೆ, ಬಟ್ ಜಾಸ್ತಿ ಸಮಸ್ಯೆ ಆಗೋದು ಪಕ್ಕದಲ್ಲಿ ಇವ್ರಿಗೆ ಹೆಣ್ಮಕ್ಳಿದ್ದಾರೆ, ಇವ್ರಿಗೆ ಹೆಣ್ಮಕ್ಳಿದ್ದಾರೆ, ಅವರಲ್ಲಿ ಬರೋವಾಗೆಲ್ಲ ಏನೋ ಆ ಸಮಸ್ಯೆಗಳು ಆಗೇ ಆಗ್ತದೆ. ಹಂಗಾಗಿ ಇಂಥವ್ರೆಲ್ಲ ಬೆಳಕಿಗೆ ಬರಲ್ಲ. ಮುಖ್ಯವಾಗಿ ಇಂಥವ್ರಿಗೆ ಧನ್ಯವಾದ ತಿಳಿಸ್ಬೇಕು. ಆವತ್ತಿಂದ ಸ್ಟಾರ್ಟಿಂಗಿಂದ ಓಡಾಡಿದ್ದೀರಾ, ಆ ಹೋರಾಟದಲ್ಲಿ ನಾವೆಲ್ಲ ಕೂಡ ಭಾಗಿಯಾಗಿದ್ದೀವಿ, ಊರಲ್ಲೆಲ್ಲ ಭಾಗಿಯಾಗಿದ್ದಾರೆ. ಇದಕ್ಕೊಂದು ಯಶಸ್ವಿ ಆಗಿದೆ. ಶಾಸಕರ ತುಂಬ ಧನ್ಯವಾದ ತಿಳಿಸಿ. ಸ್ಟಾರ್ಟಿಂಗಿಂದ ನಮ್ಮ ಜೊತೆ ಇದ್ದಾರೆ ಸರ್, ಸುಮ್ಮನೆ ಅವ್ರ ಮೇಲೆ ಅಪವಾದ ಹಾಕೋದು ಬೇಡ. ಸ್ಟಾರ್ಟಿಂಗ್ ನಾನು ಹೇಳಿದ್ದೀನಿ, ಮೊನ್ನೆನೂ ಹೇಳಿದ್ದೀನಿ, ಶಾಸಕರು ನಮ್ಮ ಜೊತೆ ಇದ್ದಾರೆ, ನಮ್ಮ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ದೀರಿ.